ಇದು ವಿಸ್ತಾರ್ ಅವರು ಏರ್ಪಡಿಸಿರುವಂಥ ಭೂಮಿ ಹಬ್ಬದ ಪ್ರಯುಕ್ತ ನಮಗೆ ಪ್ರತಿ ವರ್ಷ ಒಂದು ಸ್ಟಾಲ್ ಕೊಡ್ತಾರೆ. ಈ ಸತಿ ನಮ್ಗೆ ಕೊಟ್ಟಿರೋ ಸ್ಟಾಲಲ್ಲಿ ನನ್ನ ಗೆಳೆಯ ಮತ್ತು ಗುರು ಮಾರುತಿ ರಾವ್ ಅವರು ತಮ್ಮದೇ ಆದಂಥ ಒಂದು ವಿಶಿಷ್ಟತೆಯಿಂದ ಈ ಸ್ಟಾಲನ್ನು ಸಿಂಗಾರ ಮಾಡಿದ್ದಾರೆ. ಅವರು ತಂದಿರೋಂಥ ಪ್ರದರ್ಶನಕ್ಕೆ ತಂದಿರೋಂಥ ಮಣ್ಣುಗಳು ಇದು ನೋಡಿ, ಎಷ್ಟು ಥರ ಮಣ್ಣಿದ್ದಾವೆ. 2, 4, 6, 8, 10, 12, 14 ಥರ ಮಣ್ಣುಗಳನ್ನು ತಂದಿದ್ದಾರೆ. ಇದ್ರ ಜೊತೆಗೇ ಕೆಲವು ಪೋಸ್ಟರ್ಸ್ಗಳನ್ನು ಹಾಕಿದ್ದಾರೆ, ಸಾಲ್ಟ್ ಅಫೆಕ್ಟೆಡ್ ಸಾಯಿಲ್ಸ್ ಅಂಥೇಳಿ. ಆಮೇಲೆ ಟರ್ನ್ ದಿಸ್ ಇಂಟು ದಿಸ್ ಅಂತ, ಅಂದರೆ ಡ್ಯಾಮೇಜ್ ಆಗಿರೋ ಮಣ್ಣನ್ನು ಸರಿಪಡಿಸುವಂಥದ್ದು, ಸಾಯಿಲ್ ಆರ್ಗ್ಯಾನಿಕ್ ಮೆಟೀರಿಯಲ್, ಸರ್ಫೇಸ್ ಆರ್ಗ್ಯಾನಿಕ್ ಮೆಟೀರಿಯಲ್ ಬಗ್ಗೆ, ಮತ್ತು ಭಾಳ ಮುಖ್ಯವಾಗಿ ಸಾಯಿಲ್ ದಿ ಫೌಂಡೇಶನ್ ಆಫ್ ನ್ಯೂಟ್ರಿಷನ್ನು, ಮತ್ತು ಇಂಥದ್ದು ಎಷ್ಟು ನೀರು ಸೋರ್ತಾ ಇದೆ, ಎಷ್ಟು ಮೇಲ್ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ, ಇವೆಲ್ಲ. ಇದ್ರ ಜೊತೆಗೇ ನಮ್ಮ ಮಾರುತಿ ಅವರ ವಿಶಿಷ್ಟತೆ ಏನಪ್ಪ ಅಂದರೆ, ಮಕ್ಕಳಿಗೆ ಈ ಒಂದು ಮಳೆ ನೀರು ಬಂದಾಗ ಎಷ್ಟು ನಮ್ಮ ಮಣ್ಣು ಮಳೆ ನೀರು ಹೀರೋ ಸಾಮರ್ಥ್ಯ ಇದೆ ಅಂತ ತೋರಿಸೋದಕ್ಕೆ ಅವರು ತಮ್ಮದೇ ಆದಂಥ ಒಂದು ಕಿಟ್ಟನ್ನು ತಂದಿದ್ದಾರೆ. ಆ ಕಿಟ್ ಮೂಲಕ ಈಗ ತಾನೇ ಒಂದು ಶಾಲಾ ಮಕ್ಕಳಿಗೆ ಒಂದು 20 ಜನ ಮಕ್ಕಳು ಏನಿದ್ರು ಅವರಿಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಮಾರುತಿಯವರೇ, ಏನು ಅನಿಸುತ್ತೆ ನಿಮಗೆ ಇದನ್ನು ಹೇಳ್ಕೊಡ್ತಾ ಇದ್ಬೇಕಾರೆ ಎಲ್ರಿಗೂ? ಮಕ್ಕಳಿಗೆ ಮಣ್ಣಿನ ಬಗ್ಗೆ ಹೇಳೋದು ತುಂಬ ಖುಷಿ ಆಗುತ್ತೆ ಸರ್. ಅವರಿಗೆ ಮಣ್ಣಿನ ತಿಳುವಳಿಕೆ ಕೊಡೋದು ತುಂಬ ಮುಖ್ಯ. ಏನಕ್ಕಂದರೆ ಮುಂದೆ ನಮ್ಮ ಮಣ್ಣನ್ನು ಉಳಿಸೋರು ಅವರೇನೆ. ಇವಾಗ ನಾವು ಹಾಳು ಮಾಡಿರೋ ಮಣ್ಣು ಅಥವಾ ರೈತರು ಹಾಳು ಮಾಡಿರೋದು, ಕೆಮಿಕಲ್ ಅಂಗಡಿಯವರು ಹಾಳು ಮಾಡಿರೋದು ಮಣ್ಣನ್ನು ಉಳಿಸಿ ಬೆಳೆಸೋರು ಅವರೇನೆ. ಅದರಿಂದ ಅವರಿಗೆ ಹೇಳೋಕ್ಕೆ ಖುಷಿ ಆಗುತ್ತೆ. ಇವಾಗ ನಾವು ತಂದಿರೋ ಟೆಸ್ಟ್ ಮಾಡಿರೋ ಮಣ್ಣಲ್ಲಿ 70% ಮಣ್ಣು ನೀರು ಹಾಗೆ ಹರಿದು ಹೋಗಿದೆ. ಅದ್ರ ಜೊತೆ ಸವಕಳಿನೂ ಆಗಿದೆ, ಮಣ್ಣಿನ ಸವಕಳಿನೂ ಆಗುತ್ತೆ. ಅದನ್ನ ಕಮ್ಮಿ ಮಾಡಬೇಕು. ಇವಾಗ ಇದನ್ನ ನೀವು ನೋಡ್ಸಿದ್ರೆ ನೀವು ಹೇಳೋ ಪ್ರಕಾರ 70% ಅಂದ್ರೆ ಬಿದ್ದಿರೋ ಮಳೆನಲ್ಲಿ 70 ಭಾಗ ವೇಸ್ಟ್ ಆಗ್ತಾ ಇದೆ, ಮಣ್ಣು ಒಳಗಡೆ ಹೋಗ್ತಾ ಇಲ್ಲ ಅಂತ ತೋರಿಸ್ತಾ ಇದೆ. ಓಕೆ ಓಕೆ. ಅದು ಹೋಗೋದಲ್ಲದೆ ಅದ್ರ ಜೊತೆ ಮಣ್ಣನ್ನು ಫಲವತ್ತತೆಯನ್ನು ಕಮ್ಮಿ ಮಾಡಿ ತಗೊಂಡೋಗುತ್ತೆ. ಥ್ಯಾಂಕ್ ಯು ಮಾರುತಿ ಸರ್, ಥ್ಯಾಂಕ್ ಯು ವೆರಿ ಮಚ್.